ಕತ್ತಿಕೋಟೆಗೆ ಎಂಟ್ರಿ ಕೊಟ್ಟ ಜಾರಕಿಹೊಳಿ ಬ್ರದರ್ಸ್ಗೆ ಈಗ ಶಾಕ್ ಎದುರಾಗಿದೆ. ಕತ್ತಿ ಕುಟುಂಬವನ್ನೇ ಬೆಂಬಲಿಸ್ತೀವಿ ಅಂತ ಗ್ರಾಮಸ್ಥರು ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಹುಕ್ಕೇರಿ ಕ್ಷೇತ್ರದ ಹಲವು ಗ್ರಾಮಗಳಲ್ಲಿ ಜನರು ಈ ರೀತಿಯಾಗಿರುವಂತ ಶಪಥವನ್ನು ಮಾಡಿದ್ದಾರೆ. ಹುಕ್ಕೇರಿ ಸಹಕಾರಿ ವಿದ್ಯುತ್ ಸಂಘದ ಚುನಾವಣೆ ನಡೆಯಲಿದೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಕೂಡ ನಡೆಯುತ್ತೆ. ಮತ್ತಷ್ಟು ರೋಚಕ ಹಂತಕ್ಕೆ ಇದು ತಲುಪಿದೆ. ಮುಖಂಡರ ನೇತೃತ್ವದಲ್ಲಿ ಸ್ಥಳೀಯ ನಿವಾಸಿಗಳ ಸಭೆಯನ್ನ ನಡೆಸಲಾಗಿದೆ. ಈ ಸಂದರ್ಭದಲ್ಲಿ ಈ ರೀತಿಯಾಗಿರುವಂತಹ ಪ್ರತಿಜ್ಞೆಯನ್ನು ತೆಗೆದುಕೊಂಡಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ಈ ಮೂಲಕ ಜಾರಕಿಹೊಳಿ ಬ್ರದರ್ಸ್ಗೆ ಶಾಕ್ ಕೊಟ್ಟಿದ್ದಾರೆ. ಕತ್ತಿಕೋಟೆಗೆ ಎಂಟ್ರಿ ಕೊಟ್ಟಂತಹ ಜಾರಕಿಹೊಳಿ ಬ್ರದರ್ಸ್ಗೆ ಅಲ್ಲಿನ ಗ್ರಾಮಸ್ಥರು ಶಾಕ್ ಕೊಟ್ಟಿದ್ದಾರೆ. ಉಮೇಶ್ ಅಣ್ಣ ಕತ್ತಿ ಅವರಿಗೆ ಸ್ವಲ್ಪ ಜೋರ್ಲೆ ಸೌಂಡ್ ಬರಬೇಕು. ರಮೇಶ್ ಅಣ್ಣ ಕತ್ತಿ ಅವರಿಗೆ, AB ಪಾಟೀಲ್ ಅವರಿಗೆ, ನಿಖಿಲ್ ಅಣ್ಣ ಕತ್ತಿ. ರಾಜಕೀಯದ ಜೊತೆಗೆ ಸಹಕಾರ ಕ್ಷೇತ್ರದಲ್ಲೂ ಕೂಡ ಹಿಡಿತಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ಹುಕ್ಕೇರಿಯಲ್ಲಿ ರೌಂಡ್ಸ್ ಹಾಕಿದ್ದಾರೆ ಜಾರಕಿಹೊಳಿ ಬ್ರದರ್ಸ್. ಕತ್ತಿ ಕುಟುಂಬದ ತಂತ್ರಕ್ಕೆ ಜಾರಕಿಹೊಳಿ ಬ್ರದರ್ಸ್ ಕೂಡ ಪ್ರತಿ ತಂತ್ರವನ್ನ ಹೂಡ್ತಿದ್ದಾರೆ. ಪ್ರತಿ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲೂ ಕೂಡ ಬೆಂಬಲಿಗರು ಗ್ರೌಂಡ್ ವರ್ಕ್ ಅನ್ನು ಮಾಡ್ತಾ ಇದ್ದಾರೆ. ಬೆಳಗಾವಿ ರಾಜಕಾರಣದಲ್ಲಿ ಕುಟುಂಬಗಳ ಜಿದ್ದಾಜಿದ್ದು ಈಗ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಕುಂದಾನಗರಿಯಲ್ಲಿ ಸ್ಥಳೀಯ ಸಂಸ್ಥೆ ಸಮರ ಈಗ ಮತ್ತಷ್ಟು ಕಾವೇರ್ತಾ ಇದೆ. ಎರಡೂ ಕಡೆಯಲ್ಲೂ ಕೂಡ, ಒಂದು ಕಡೆಯಲ್ಲಿ ಕತ್ತಿ ಫ್ಯಾಮಿಲಿ, ಮತ್ತೊಂದು ಕಡೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್, ಇಬ್ಬರ ಕಡೆಯಿಂದಲೂ ಕೂಡ ಈಗ ತೀವ್ರ ಪೈಪೋಟಿ ನಡೀತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅನಿಲ್, ಇದೀಗ ರಾಜಕೀಯದ ಜೊತೆಗೆ ಸಹಕಾರ ಕ್ಷೇತ್ರದಲ್ಲೂ ಕೂಡ ಹಿಡಿತಕ್ಕೆ ಈಗ ಪ್ಲಾನ್ ಮಾಡ್ಕೊಳ್ತಾ ಇರೋದು ಯಾವ ರೀತಿಯಾಗಿ? ಒಂದು ಕಡೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಆಗಿರಬಹುದು, ಮತ್ತೊಂದು ಕಡೆಯಲ್ಲಿ ಕತ್ತಿ ಫ್ಯಾಮಿಲಿಯಿಂದಲೂ ಕೂಡ ಯಾವ ರೀತಿಯಾಗಿ ತಂತ್ರ ಪ್ರತಿತಂತ್ರಗಳು ಯಾವ ರೀತಿಯಾಗಿ ನಡೀತಾ ಇದೆ? ಹೌದು ಮಧುಕರ್, ಬೆಳಗಾವಿ ಜಿಲ್ಲೆಯ ರಾಜಕಾರಣಿಗಳಿಗೆ ರಾಜಕಾರಣ ಜೊತೆಗೆ ಸಹಕಾರ ಕ್ಷೇತ್ರ ಕೂಡ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಈ ಕಾರಣಕ್ಕೆ ಸಹಕಾರ ಕ್ಷೇತ್ರದಲ್ಲಿ ಹಿಡಿತ ಸಾಧಿಸಬೇಕು ಅನ್ನುವಂತ ಅದಕ್ಕೆ ಕೂಡ ಎಲ್ಲಾ ರಾಜಕಾರಣಿಗಳು ಬೀಳ್ತಿರುವಂತದ್ದು. ಈಗಾಗಲೇ ಈ ಹಿಂದೆ ಉಮೇಶ್ ಕತ್ತಿ ಕೂಡ ಇದ್ದರು. ದಿವಂಗತ ಉಮೇಶ್ ಕತ್ತಿ ನಿಧನದ ಬಳಿಕ ಈಗ ಸಹಕಾರ ಕ್ಷೇತ್ರದಲ್ಲಿ ತಮ್ಮದೇ ಆದಂತ ಹಿಡಿತ ಸಾಧಿಸಬೇಕು ಅನ್ನುವಂಥದ್ದು ಜಾರಕಿಹೊಳಿ ಸಹೋದರ ಲೆಕ್ಕಾಚಾರ ಆಗಿರುವಂತದ್ದು. ಈ ಕಾರಣಕ್ಕೆ ಏಕಕಾಲಕ್ಕೆ ಜಾರಕಿಹೊಳಿ ಕುಟುಂಬದ ಮೂವರು ಸಹೋದರರು ಅಂದ್ರೆ ಒಂದು ಸಚಿವ ಸತೀಶ್ ಜಾರಕಿಹೊಳಿ, ಮತ್ತೆ ಬೆಮೂಲ್ ಅಧ್ಯಕ್ಷ ಹಾಗೂ ಅರ್ಬಾನಿ ಶಾಸಕ ಆಗಿರ್ತಕ್ಕಂಥ ಬಾಲಚಂದ್ರ ಜಾರಕಿಹೊಳಿ ಹಾಗೂ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಏಕಕಾಲಕ್ಕೆ ಜಿಲ್ಲಾದ್ಯಂತ ಈಗ ಓಡಾಡ್ತಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಈಗ 2 ತಿಂಗಳ ಅವಧಿಯಲ್ಲಿ ಒಂದು ಹುಕ್ಕೇರಿ ಸಹಕಾರ ವಿದ್ಯುತ್ ಸಂಘದ ಚುನಾವಣೆ ಕೂಡ ಬರುತ್ತೆ, ಮತ್ತೊಂದೆಡೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಕೂಡ ಬರ್ತಿರುವಂತದ್ದು. ಹೀಗಾಗಿ ಈ ಎರಡು ಏನು ಸಹಕಾರ ಕ್ಷೇತ್ರ ತಮ್ಮದೇ ಅಂತ ವರ್ಚಸ್ಸನ್ನ ಹೊಂದಿರುವಂತಹ ಎರಡು ಸಂಸ್ಥೆಗಳು, ಒಂದು ಡಿಸಿಸಿ ಬ್ಯಾಂಕ್ ಶತಮಾನಗಳ ಇತಿಹಾಸದ ಜೊತೆಗೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಲಾಭದಲ್ಲಿ ಇರತಕ್ಕಂಥ ಬ್ಯಾಂಕ್ ಎಂಬ ಕೀರ್ತಿ ಕೂಡ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಇರುವಂತದ್ದು. ಮತ್ತೊಂದೆಡೆ ದೇಶದ ಏಕೈಕ ಸಹಕಾರ ವಿದ್ಯುತ್ ಸಂಸ್ಥೆ ಅನ್ನುವಂತ ಕೀರ್ತಿ ಈಗ ಹುಕ್ಕೇರಿಯ ವಿದ್ಯುತ್ ಸಹಕಾರಿ ಸಂಘಕ್ಕೆ ಇರುವಂತದ್ದು. ಹೀಗಾಗಿ ಎರಡು ಸಂಸ್ಥೆಗಳನ್ನ ತಮ್ಮ ಕಪಿಮುಷ್ಟಿಗೆ ಹಿಡಿತಕ್ಕೆ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಜಾರಕಿಹೊಳಿ ಸಹೋದರ ಲೆಕ್ಕಾಚಾರ ಆಗಿರುವಂತಹ. ಈ ಕಾರಣಕ್ಕೆ ಕಳೆದ 15 ತಿಂಗಳಿಂದ ಕೂಡ ಎಲ್ಲ ಮೂವರು ಸಹೋದರರು ಹುಕ್ಕೇರಿಯಲ್ಲಿ ಟಿಕಾಣೆ ಹೂಡಿ ತಮ್ಮದೇ ಅಂತ ಗೆಲುವಿನ ತಂತ್ರಗಳನ್ನು ರೂಪಿಸುತ್ತಿದ್ದಾರೆ. ಮತ್ತೊಂದೆಡೆ ಕತ್ತಿ ಕುಟುಂಬದ ಪರವಾಗಿ ಕೂಡ ಗ್ರಾಮಸ್ಥರು ಈಗ ಪ್ರತ್ಯೇಕವಾಗಿ ಸಭೆಗಳನ್ನ ಮಾಡಿ ಕತ್ತಿ ಕುಟುಂಬಕ್ಕೆ ಹಾಗೂ ಎಬಿ ಪಾಟೀಲ್ ಕುಟುಂಬಕ್ಕೆ ನಾವು ಬೆಂಬಲವನ್ನ ಸೂಚಿಸ್ತೀವಿ ಅನ್ನುವಂತಹ ಪ್ರತಿಜ್ಞೆಯನ್ನು ಕೂಡ ಮಾಡ್ತಿರುವಂತದ್ದು. ಮತ್ತೊಂದೆಡೆ ಸತೀಶ್ ಜಾರಕಿಹೊಳಿ ಅವರು ಕೂಡ ತಮ್ಮದೇ ಆದಂತಹ ಬೆಂಬಲಿಗರನ್ನ ಪ್ರತಿ ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕ್ ಪಂಚಾಯತಿಯಲ್ಲಿ ಕಳಿಸಿರುವಂತದ್ದು. ಅಲ್ಲಿ ತಮ್ಮದೇ ಆದಂತಹ ಗ್ರೌಂಡ್ ವರ್ಕ್ ಅನ್ನ ಮಾಡ್ತಿರುವಂತದ್ದು. ಹೀಗಾಗಿ ಬರ್ತಕ್ಕಂತಹ ಮುಂದಿನ ತಿಂಗಳು ನಡೀತಕ್ಕಂತಹ ಈ ಎರಡು ಸಂಸ್ಥೆಗಳ ಚುನಾವಣೆ ಏನಿದೆ ಅದು ಸಾಕಷ್ಟು ಏನು ಜಿದ್ದಾಜಿದ್ದಿಗೂ ಕೂಡ ಕಾರಣವಾಗಿರುವಂತದ್ದು. ಬೆಳಗಾವಿಯಲ್ಲಿ ಅತ್ಯಂತ ಪ್ರಭಾವಶಾಲಿ ಕುಟುಂಬಗಳಲ್ಲಿ ಒಂದು ಜಾರಕಿಹೊಳಿ ಕುಟುಂಬ, ಮತ್ತೊಂದೆಡೆ ಕತ್ತಿ ಕುಟುಂಬ. ಹೀಗಾಗಿ ಎರಡು ಪ್ರತಿಷ್ಠಿತ ಕುಟುಂಬಗಳ ಮಧ್ಯೆ ಈಗ ಜಿದ್ದಾಜಿದ್ದಿ ಏರ್ಪಟ್ಟಿರುವುದು ಸಹಜವಾಗಿ ಜಿಲ್ಲಾ ರಾಜಕಾರಣ ಕೂಡ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿರುವಂತದ್ದು. ಈ ಹಿಂದೆ ಇದೇ ಸಂಸ್ಥೆಗಳ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಎರಡು ಕುಟುಂಬಗಳು ಸ್ನೇಹದಿಂದ ಇದ್ದು ಇಬ್ರು ಕೂಡ ಪರಸ್ಪರ ಒಪ್ಪಂದವನ್ನ ಮಾಡ್ಕೊತಾ ಇದ್ರು. ತಮ್ಮ ಬೇಕಾದಂತ ಅಭ್ಯರ್ಥಿಗಳನ್ನ ಅವಿರೋಧವನ್ನ ಆಯ್ಕೆ ಮಾಡ್ತಿದ್ರು. ಆದ್ರೆ ಯಾವಾಗ ಉಮೇಶ್ ಕತ್ತಿ ನಿಧನ ಆದ ಬಳಿಕ ಎರಡು ಸಂಸ್ಥೆಗಳ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಬೇಕು ಅಂತೇಳಿ ಜಾರಕಿಹೊಳಿ ಸಹೋದರರು ಈಗ ತಂತ್ರವನ್ನು ರೂಪಿಸಿದ್ದಾರೆ. ಹೀಗಾಗಿ ಈ ಎರಡು ಕುಟುಂಬಗಳ ಮಧ್ಯೆ ನಡೀತಕ್ಕಂಥ ಜಿದ್ದಾಜಿದ್ದಿ ಏನಿದೆ ಸಹಜವಾಗಿ ಜಿಲ್ಲಾ ರಾಜಕಾರಣ ಕೂಡ ಸಾಕಷ್ಟು ಕುತೂಹಲ ಹಾಗೂ ಚರ್ಚೆಗೂ ಕೂಡ ಕಾರಣವಾಗಿರುವಂತದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ಅನಿಲ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.